ರಾಜ್ಯದಲ್ಲಿ ತಾರಕಕ್ಕೇರಿದ ಕುರ್ಚಿ ಕದನ. ಸಿಎಂ ಗಾದಿಗಾಗಿ ಪಟ್ಟು ಬಿಡದ ಉಭಯ ನಾಯಕರು. ನೆಕ್ಸ್ಟ್ ಲೆವೆಲ್ಗೆ ಏರಿದೆ ಪವರ್ ಶೇರಿಂಗ್ ಪಾಲಿಟಿಕ್ಸ್. ಇದೀಗ ಫಾರಿನ್ ಟೂರ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್ ಸಮರ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ದಿಲ್ಲದೆ ಫಾರಿನ್ ಟೂರ್ಗೆ ಸಿದ್ಧತೆ ನಡೀತಾ ಇದ್ದಾವೆ. ಸುಮಾರು 35 ಜನ ಕೈ ಶಾಸಕರಿಂದ ಫಾರಿನ್ ಟೂರ್ಗೆ ಸಿದ್ಧತೆ ನಡೀತಾ ಇದೆ. ಸಿಎಂ ಡಿಸಿಎಂ ಬಣದಿಂದ ಪ್ರತ್ಯೇಕವಾಗಿ ಟ್ರಿಪ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪಟ್ಟದ ಫೈಟ್ ಸುದ್ದಿಯಲ್ಲಿಡೋದಕ್ಕೆ ಶಾಸಕರ ಮಾಸ್ಟರ್ ಪ್ಲಾನ್ ಇದು. 35 ಶಾಸಕರಿಂದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸ. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ವಿದೇಶಿ ಪ್ರವಾಸ. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕದನ. ಸಿಎಂ ಗಾದಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಬಣದ ನಾಯಕರು ಸಹ ಇಲ್ಲ ಸಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನ ಇದೆ, ಬಜೆಟ್ಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ಬೆಂಬಲಿಗ ಶಾಸಕರು ಸಿಎಂ ಹಾಗೂ ಡಿಸಿಎಂ ಬೆಂಬಲಿಗ ಶಾಸಕರಿಂದ ಫಾರಿನ್ ಟೂರ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್ ಸಮರ ಶುರುವಾಗ್ಬಿಟ್ಟಿದೆ. 35 ಶಾಸಕರು ಫಾರಿನ್ಗೆ ಹೋಗೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಪಟ್ಟದ ಫೈಟ್ ಅನ್ನ ಸುದ್ದಿಯಲ್ಲಿಡೋದಕ್ಕೆ, ಜೀವಂತವಾಗಿಡೋದಕ್ಕೆ ಈ ಒಂದು ಶಾಸಕರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. 35 ಜನ ಶಾಸಕರು ಫಾರಿನ್ ಟ್ರಿಪ್ಗೆ ಪ್ಲಾನ್ ಮಾಡ್ಕೊಂಡಿದ್ದು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಫಾರಿನ್ ಟ್ರಿಪ್ಗೆ ತೆರಳುತ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು. ಒಂದು ಕಡೆ ಪವರ್ ಶೇರಿಂಗ್ ಜಟಾಪಟಿ ಜೋರಾಗ್ತಾ ಇದ್ರೆ ಇದು ಯಾವ ಮೆಸೇಜ್ ಕೊಡುತ್ತೆ ಅನ್ನೋದು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. 35 ಜನರ ಫಾರಿನ್ ಟ್ರಿಪ್ ಇದೇನು ಫಾರಿನ್ ನಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಡು ಒಬ್ಬಟ್ಟು ತಿನ್ಕೊಂಡು ಬರೋದಕ್ಕ ಅಥವಾ ಒಂದು ಬಣದ ನಾಯಕರಿಗೆ ನಮ್ಮ ಸಪೋರ್ಟ್ ಇದೆ ಅನ್ನೋಕ್ಕಂತ ಮೆಸೇಜ್ ಅನ್ನ ಕೊಡೋದಕ್ಕ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದ್ರೆ, ಮತ್ತೊಂದು ಕಡೆ ಶಕ್ತಿ ಪ್ರದರ್ಶನ ಏನಾದ್ರೂ ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಏನಿದು ಪವರ್ ಶೇರಿಂಗ್ ಜಟಾಪಟಿ ನಡೀತಾ ಇತ್ತು, ಇದೆಲ್ಲದರಿಂದ ಬೇಸತ್ತು ನಮಗೊಂದು ಪೀಸ್ ಬೇಕಪ್ಪ, ನೆಮ್ಮದಿ ಬೇಕಪ್ಪ ಅನ್ನೋ ತರ ಏನಾದ್ರೂ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಿನಲ್ಲಿ 3 ಮೆಸೇಜ್ಗಳು ಈ ಒಂದು ಫಾರಿನ್ ಟ್ರಿಪ್ ನಲ್ಲಿ ಅಡಗಿವೆ. ಈ ಒಂದು ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಬಂದ ಮೇಲೆ ಯಾವ ರೀತಿಯಾದಂತಹ ರಾಜ್ಯದಲ್ಲಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ 35 ಜನ ಕಾಂಗ್ರೆಸ್ ಶಾಸಕರು ಫಾರಿನ್ ಟ್ರಿಪ್ ಹೋಗೋದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇದು ಯಾವ ಬಣದ ಶಾಸಕರು ಯಾರಿಗೆ ಸಪೋರ್ಟ್ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಯಾರ ವಿರುದ್ಧ ನಿರ್ಣಯ ಮಂಡಿಸೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಇನ್ನ ಕುತೂಹಲನೇ ಸದ್ಯಕ್ಕೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನದ ಪೂರ್ವಭಾವಿ ಸಭೆಗಳನ್ನ ಸಾಲು ಸಭೆಗಳನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಆದ್ರೆ ಇವರ ಬೆಂಬಲಿಗ ಶಾಸಕರೇನಿದ್ದಾರಲ್ಲ, ಇವರ ಬೆಂಬಲಿಗ ಶಾಸಕರಿಂದ ಫಾರಿನ್ ಟ್ರಿಪ್ ಪ್ಲಾನ್ಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇದೇ 16ನೇ ತಾರೀಕು ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಫಾರಿನ್ ಟ್ರಿಪ್ ಕೈಗೊಳ್ಳೋದಕ್ಕೆ ಡಿಸಿಎಂ ಬಣ ಹಾಗೂ ಸಿಎಂ ಬಣದ ಶಾಸಕರು ರೆಡಿಯಾಗಿದ್ದಾರೆ. ಆದರೆ ಯಾರಿಗೆ ಸಪೋರ್ಟ್ ಮಾಡೋದಕ್ಕೆ ಅಥವಾ ಯಾರಿಗೆ ವಿರೋಧವಾಗಿ ನಿರ್ಣಯ ಮಂಡಿಸೋದಕ್ಕೆ ಅಥವಾ ಯಾವ ನೆಮ್ಮದಿಯನ್ನ ಕಂಡುಕೊಳ್ಳೋದಕ್ಕೆ ಫಾರಿನ್ಗೆ ಹೋಗ್ತಾ ಇದ್ದಾರೆ ಅನ್ನೋದು ತೀವ್ರ ಸಂಚಲನವನ್ನು ಸೃಷ್ಟಿಸ್ತಾ ಇದೆ. ಸದ್ಯಕ್ಕಂತೂ ಇದು ಪಟ್ಟದ ಫೈಟ್ ತಾರಕಕ್ಕೇರಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂತಹ ಸದ್ದಿಲ್ಲದೆ ಪಟ್ಟ ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಠ ಹಿಡಿದು ಕುಳಿತಂತೆ ಕಾಣಿಸ್ತಾ ಇದೆ. ಬೆಂಬಲಿಗ ಶಾಸಕರಿಂದ ಈ ಒಂದು ನಡೆ ತೀವ್ರ ಚರ್ಚೆಗೆ ಗ್ರಾಸ ಆಗ್ತಾ ಇದೆ.